ನಮಸ್ತೆ ವೀಕ್ಷಕರೇ, ನಾನು ಈ ದಿವಸ ಶಿವ ಪಂಚಾಕ್ಷರಿ ಸ್ತೋತ್ರವನ್ನು ಅರ್ಥ ಸಮೇತವಾಗಿ ವಿವರಿಸಲಿದ್ದೇನೆ. ಮೊದಲಿಗೆ ಸ್ತೋತ್ರ. ನಾಗೇಂದ್ರಹಾರಾಯ ವಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಃ ಶಿವಾಯ. ಮಂದಾಕಿನಿ ಸಲಿಲ ಚಂದನ ಚರ್ಚಿತಾಯ ನಂದೀಶ್ವರ ಪ್ರಮತನಾಥ ಮಹೇಶ್ವರಾಯ ಮಂದಾರ ಮುಖ್ಯ ಬಹುಪುಷ್ಪ ಸುಪೂಜಿತಾಯ ತಸ್ಮೈ ಮಕಾರ ಮಹಿತಾಯ ನಮಃ ಶಿವಾಯ. ಶಿವಾಯ ಗೌರಿ ವದನಾಬ್ಜ ವೃಂದ ಸೂರ್ಯಾಯ ದಕ್ಷಾಧ್ವರ ನಾಶಕಾಯ ಶ್ರೀನೀಲಕಂಠಾಯ ವೃಷಧ್ವಜಾಯ ತಸ್ಮೈ ಶಿಕಾರಾಯ ನಮಃ ಶಿವಾಯ. ವಶಿಷ್ಠ ಕುಂಭೋದ್ಭವ ಗೌತಮಾರ್ಯ ಮುನೀಂದ್ರ ದೇವಾರ್ಚಿತ ಶೇಖರಾಯ ಚಂದ್ರಾರ್ಕ ವೈಶ್ವಾನರಲೋಚನಾಯ ತಸ್ಮೈ ವಕಾರಾಯ ನಮಃ ಶಿವಾಯ. ಯಕ್ಷಸ್ವರೂಪಾಯ ಜಠಾಧರಾಯ ಪಿನಾಕಹಸ್ತಾಯ ಸನಾತನಾಯ ದಿವ್ಯಾಯ ದೇವಾಯ ದಿಗಂಬರಾಯ ತಸ್ಮೈ ಅಕಾರಾಯ ನಮಃ ಶಿವಾಯ. ಪಂಚಾಕ್ಷರಂ ಇದಂ ಪುಣ್ಯಂ ಯಾ ಪಠೇ ಶಿವಸನ್ನಿಧೌ ಶಿವಲೋಕ ಮವಾಪ್ನೋತಿ ಶಿವೇನ ಸಹ ಮೋದತಿ. ಈಗ ಸ್ತೋತ್ರದ ಅರ್ಥ. ನಾಗಗಳ ಒಡೆಯನನ್ನೇ ಹಾರವಾಗಿರಿಸಿಕೊಂಡಿರುವಾತ. ವಿಷಮ ಸಂಖ್ಯೆಯ 3 ಕಣ್ಣುಗಳಿವೆ ಅವನಿಗೆ. ಅವನ ದೇಹ ಸಿರಿಗೆ ಅಲಂಕಾರವಾಗಿದೆ ಭಸ್ಮ. ಒಡೆಯರಿಗೆಲ್ಲ ಒಡೆಯನವನು, ಎಂದೆಂದೂ ಇರುವವ ಅವ. ಪರಿಶುದ್ಧನವನು, ದಿಕ್ಕುಗಳೇ ಅವನಿಗೆ ಬಟ್ಟೆ. ನಾಕಾರದ ರೂಪದಲ್ಲಿದ್ದಾನೆ ಆತ. ಅಂತಹ ಶಿವನಿಗೆ ನಮಸ್ಕಾರ. ಗಂಗೆಯ ಶುದ್ಧ ಜಲದಿಂದ ಸಮ್ಮಿಲಿತವಾದ ಚಂದನವನ್ನು ಲೇಪಿಸಿಕೊಂಡಿದ್ದಾನೆ. ನಂದೀಶ್ವರ ಮೊದಲಾದ ಪ್ರಮತಗಳ ನಾಯಕರುಗಳಿಗೆ ಮಹಾನಾಯಕನಾತ. ಮುಖ್ಯವಾಗಿ ಮಂದಾರ ಪುಷ್ಪವನ್ನು ಒಳಗೊಂಡು ಇನ್ನಿತರ ಹಲವು ಪುಷ್ಪಗಳಿಂದ ಪೂಜೆಗೊಳಪಟ್ಟಿದ್ದಾನೆ. ಕಾರ ರೂಪದಿಂದ ಪೂಜಿಸಲ್ಪಡುತ್ತಾನೆ ಆತ. ಅಂತಹ ಶಿವನಿಗೆ ನಮಸ್ಕಾರ. ಮಂಗಲ ಸ್ವರೂಪನಾಗಿದ್ದಾನೆ ಅವನು. ಗೌರಿಯ ಮುಖಕಮಲವನ್ನು ಅರಳಿಸುವ ಸೂರ್ಯನಾಥ. ದಕ್ಷನ ಯಜ್ಞವನ್ನು ನಾಶ ಮಾಡಿದವನವನು. ನೀಲವರ್ಣದ ಕಂಠಸಿರಿ ಅವನದ್ದು. ವೃಷಭವೇ ಅವನ ಧ್ವಜ. ಶೀಕಾರದ ರೂಪದಲ್ಲಿದ್ದಾನೆ ಆತ. ಅಂತಹ ಶಿವನಿಗೆ ನಮಸ್ಕಾರ. ವಶಿಷ್ಠ, ಅಗಸ್ತ್ಯ, ಗೌತಮ ಮುಂತಾದ ಆರ್ಯರಾದ ಶ್ರೇಷ್ಠ ಮುನಿಗಳು ಮತ್ತು ದೇವತೆಗಳು ಅವನ ಉತ್ತಮಾಂಗವನ್ನು ಪೂಜಿಸಿದ್ದಾರೆ. ಚಂದ್ರ, ಸೂರ್ಯ, ಅಗ್ನಿಗಳೇ ಅವನ ಕಣ್ಣುಗಳು. ವಕರದ ರೂಪದಲ್ಲಿದ್ದಾನೆ ಆತ. ಅಂತಹ ಶಿವನಿಗೆ ನಮಸ್ಕಾರ. ಯಕ್ಷರುಗಳ ಸ್ವರೂಪ ಅವನದ್ದು. ಜಟೆಯನ್ನು ಧರಿಸಿದ್ದಾನೆ. ಕೈಯಲ್ಲಿ ಪಿನಾಕ ಧನುಸ್ಸನ್ನು ಹಿಡಿದಿದ್ದಾನೆ. ಹಿಂದೂ, ಇಂದೂ, ಮುಂದೂ ಎಂದೂ ಇರುವವನಾತ. ದಿವ್ಯನಾಥ, ದೇವನವನು. ದಿಕ್ಕುಗಳೇ ಅವನ ಬಟ್ಟೆ. ಯಾಕಾರದ ರೂಪದಲ್ಲಿದ್ದಾನೆ. ಅಂತಹ ಶಿವನಿಗೆ ನಮಸ್ಕಾರ. ಈ ಪಂಚಾಕ್ಷರಗಳನ್ನು ಶಿವನ ಸನ್ನಿಧಿಯಲ್ಲಿ ಪಠಿಸುವವನು ಶಿವಲೋಕವನ್ನು ಸೇರಿ ಶಿವನೊಂದಿಗೆ ಆನಂದವಾಗಿ ಇರುತ್ತಾನೆ. ಧನ್ಯವಾದಗಳು.